ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಸ್ಸಂಜೆಯ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಕಳೆದ ವಾರದಲ್ಲಿ ನಾವು ಸಾಮುವೇಲ್ ಮೋರಿಸ್ರವರ ಬಗ್ಗೆ, ಅವರ ಆತ್ಮಿಕ ಪ್ರಯಾಣದ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೆವು. ಇಂದು ಅವರು ಪವಿತ್ರಾತ್ಮನಲ್ಲಿ ಅಭಿಷೇಕವನ್ನು ಹೊಂದಿಕೊಂಡಿದ್ದು, ಪವಿತ್ರಾತ್ಮನಿಗೋಸ್ಕರವಾಗಿ ಅವರು ಅಮೆರಿಕ ದೇಶಕ್ಕೆ ಹೊರಟಲ್ಪಟ್ಟದ್ದು, ಅದಕ್ಕೋಸ್ಕರವಾಗಿ ಅವರು ಮಾಡಲ್ಪಟ್ಟಂಥ ತ್ಯಾಗಗಳೆಲ್ಲವನ್ನು ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಒಂದು ವೇಳೆ ಇದು ನಿಮಗೆ ಹೊಸದಾದಂಥ ಸಂಚಿಕೆ ಆಗಿರುವುದಾದರೆ, ಕಳೆದ ವಾರದಲ್ಲಿ ನೀವು ಆ ಒಂದು ಸಂದೇಶವನ್ನು ಕೇಳಿಕೊಂಡು ಈ ಸಂದೇಶವನ್ನು ಕೇಳುವುದಾದರೆ ನಿಮಗೆ ಅರ್ಥವಾಗುತ್ತದೆ ಎಂಬುದಾಗಿ ಹೇಳಿ ನಾನು ನಂಬುತ್ತೇನೆ. ಪ್ರಾರ್ಥನೆಯೊಟ್ಟಿಗೆ ನಾವು ಪ್ರಾರಂಭಿಸೋಣ. ಸರ್ವಶಕ್ತನಾದ ದೇವರೇ, ಅನುದಿನವೂ ಹೊಸ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ನೀವು ಅನುಗ್ರಹಿಸಿಕೊಟ್ಟು ಆಶೀರ್ವಾದ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ಕರ್ತನೆ ಕೂಡಿ ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರಲ್ಲಿಯೂ ಸಹ ನಿಮ್ಮ ಮಿಷನರಿಯಾಗಿ ಉಪಯೋಗವಾಗುವಂಥ ಅಭಿಷೇಕವನ್ನು ನೀಡಲ್ಪಟ್ಟು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ಕಳೆದ ವಾರದಲ್ಲಿ ಸಾಮುವೇಲ್ ಮೋರಿಸ್ರವರು ಅವರು ಪವಿತ್ರಾತ್ಮನ ಬಗ್ಗೆ ತಿಳಿದುಕೊಳ್ಳಲಿಕ್ಕೋಸ್ಕರವಾಗಿ ಪಟ್ಟಂಥ ಪ್ರಯಾಸಗಳನ್ನು ಕುರಿತಾಗಿ, ಆನಂತರದಲ್ಲಿ ಪವಿತ್ರಾತ್ಮನ ಕುರಿತಾಗಿ ಆಳವಾಗಿ ತಿಳಿದುಕೊಳ್ಳುವಂತಹ ಬಯಕೆಯನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ ಅಮೇರಿಕ ದೇಶಕ್ಕೆ ಅವರು ಪ್ರಯಾಣವನ್ನು ಮಾಡುವಂತಹ ಒಂದು ಸಂಚಾರಿ ಜೀವನವನ್ನು ನಾವು ಧ್ಯಾನಿಸ್ತಾ ಇದ್ದೆವು. ಇಂದು ಮುಂದುವರಿಯಲ್ಪಟ್ಟಂತಹ ಭಾಗವನ್ನು ನಾವು ಧ್ಯಾನಿಸೋಣ. ಪರಿಶುದ್ಧಾತ್ಮನಲ್ಲಿರುವಂತಹ ನಿಧಿಗಳನ್ನು ಪರಿಶೋಧಿಸಲು ಅಟ್ಲಾಂಟಿಕ್ ಸಾಗರವನ್ನು ಹಡಗಿನಲ್ಲಿ ದಾಟಿದ ಮೊದಲನೇ ಶೂರನು ಸಾಮುವೇಲ್ ಮೋರಿಸ್ ಆಗಿದ್ದನು. ಸುಲಭವಾಗಿ ಆ ರೀತಿಯಲ್ಲಿ ಹೇಳಬಹುದು. ಕೊಲಂಬಸ್ಸನ್ನು ಕಂಡುಹಿಡಿದ ಹೊಸ ಪ್ರಪಂಚವು ನಾಶವಾಗುವ ನೈಸರ್ಗಿಕ ಹಳೆಯ ಪ್ರಪಂಚದ ಇನ್ನೊಂದು ಭಾಗವಾಗಿತ್ತು. ಇನ್ನು ಮುಂದೆ ಬರಲಿಕ್ಕಿರುವ ಹೊಸ ಭೂಮಿಯನ್ನು ಮುಂದುವರಿಯುವ ಪವಿತ್ರಾತ್ಮನ ಹೊಸ ಪ್ರಪಂಚವನ್ನು ಹುಡುಕಲು ಸಾಮುವೇಲ್ ಮೋರಿಸನು ಹೊರಟನು. ಕ್ರಿಸ್ಟಫರ್ ಕೊಲಂಬಸ್ನ ಪ್ರಯಾಣದಷ್ಟು ಅಪಾಯಕರವೂ ರೋಮಾಂಚನವೂ ಆಗಿ ಇವನ ಪ್ರಯಾಣವು ಮುಗಿಯಲಿಕ್ಕೆ ಇತ್ತು. ತನ್ನ ಗುರಿಯನ್ನು ಮುಟ್ಟುವ ಮೊದಲು ಸುಮಾರು 6 ತಿಂಗಳಲ್ಲಿ ಅನೇಕ ಸಂಕಷ್ಟಗಳನ್ನು ಸಹಿಸಬೇಕಾಗಿತ್ತು. ಇದು ಕಪ್ತಾನನ ಸ್ವಂತ ಹಡಗಾಗಿದ್ದರಿಂದ ಬಹಳ ಸುತ್ತಾಡುತ್ತಾ ಸಂಚರಿಸುತ್ತಿತ್ತು. ಪುನಃ ಸರಕುಗಳನ್ನು ತುಂಬಿಸಿಕೊಂಡು ಅಮೆರಿಕ ದೇಶಕ್ಕೆ ಹೋಗುವ ಮೊದಲು ಆಫ್ರಿಕಾದ ಕರಾವಳಿಯಲ್ಲಿ ಬಹಳ ಸಮಯ ಕಳೆಯಲು ನಾಯಕನು ನಿರ್ಧರಿಸಿದನು. ಕಾಬುವರು ಹಡಗನ್ನು ಹತ್ತಿದಾಗ ಸಹಾಯವಿಲ್ಲದವನಾಗಿ ಒಬ್ಬ ಯುವಕನು ಅಸ್ವಸ್ಥನಾಗಿ ಬಿದ್ದಿರುವುದನ್ನು ಕಂಡನು. ಅವನು ಕಫ್ತಾನನ ಕೆಲಸದವನಾಗಿದ್ದನು. ಕಾಬು ಆ ಹುಡುಗನ ಪಕ್ಕದಲ್ಲೇ ಮೊಣಕಾಲೂರಿ ಪ್ರಾರ್ಥಿಸಿದನು. ಆ ಯುವಕನು ಕೂಡಲೇ ಎದ್ದು ನಡೆದನು. ದೈವಿಕ ರೋಗ ಶಾಂತಿಯು ಅವನನ್ನು ಪೂರ್ಣವಾಗಿ ವಾಸಿ ಮಾಡಿತು. ಕೃತಜ್ಞತೆಯುಳ್ಳ ಈ ಯುವಕನಿಗೆ ಕಾಬು ಗುರುವಾರ ಸಾಯಂಕಾಲದಿಂದ ಊಟ ಮಾಡಲಿಲ್ಲವೆಂದು ತಿಳಿಯಿತು. ಸಾಮಿಯನ್ನು ಊಟದ ಕೋಣೆಗೆ ಕರೆದುಕೊಂಡು ಹೋಗಲು ಕಪ್ತಾನನು ಅವನಿಗೆ ಊಟ ಕೊಡಲು ಅಪ್ಪಣೆ ಕೊಡದಿದ್ದರಿಂದಲೂ ಅವನು ನೀಗ್ರೋ ಹುಡುಗನಾಗಿದ್ದರಿಂದಲೂ ಅಡಿಗೆಯವನು ಊಟ ಕೊಡಲು ನಿರಾಕರಿಸಿದನು. ಹೇಗೋ ಕಾಬು ಹೊಸ ಸ್ನೇಹಿತನು ತನಗಾಗಿ ಪಡೆದುಕೊಂಡ ಊಟವನ್ನು ಕಾಬುವಿಗೂ ಸಹ ಹೇರಾಳವಾಗಿ ಕೊಟ್ಟನು. ಕಫ್ತಾನನು ಹಡಗಿಗೆ ರಾತ್ರಿ ಹೊತ್ತಿನಲ್ಲಿ ಬಂದಾಗ ಕಾಬು ಕುರಿತು ವಿಚಾರಿಸಿದಾಗ ಅವನು ಹಡಗು ಪ್ರಯಾಣಕ್ಕೆ ಹೊಸಬನೆಂದು ಕಂಡುಕೊಂಡನು. ಅವನು ಸಮುದ್ರ ಪ್ರಯಾಣದಲ್ಲಿ ರೋಗಿಯಾಗಿ ಕೆಲಸ ಮಾಡಲಾಗದೆ ಹೋಗಬಹುದೆಂದು ತಿಳಿದು ಅವನನ್ನು ಕೂಡಲೇ ಹಡಗಿನಿಂದ ಕಳುಹಿಸಲು ಹೇಳಿದನು. ಆ ಹಡಗು 350 ಅಡಿ ಉದ್ದವಾಗಿತ್ತು. 3 ಕೂವೆ ಮರಗಳಿದ್ದವು ಮತ್ತು ಬಹಳ ಒರಟಾದ ನಾವೆಯಾಗಿತ್ತು. ಕಾಬು ತಾನು ನ್ಯೂಯಾರ್ಕನ್ನು ತಲುಪುವವರೆಗೆ ಪ್ರತಿದಿನವೂ ಕೆಲಸ ಮಾಡುವೆನೆಂದು, ರೋಗಿಯಾಗಿ ಮಲಗುವುದಿಲ್ಲವೆಂದು ಕಫ್ತಾನನಿಗೆ ಭರವಸೆ ಕೊಟ್ಟನು. ಆಗ ಕಾಬು ಪ್ರಾರ್ಥನೆ ಮೂಲಕ ಗುಣ ಹೊಂದಿದ ಯುವಕನು ಬಂದು ಕಫ್ತಾನನೊಡನೆ, ಇವನನ್ನು ದಯಮಾಡಿ ಸ್ವೀಕರಿಸಿರಿ, ಇವನು ನನಗೇನು ಮಾಡಿದನೆಂಬುದನ್ನು ನೋಡಿರಿ ಎಂದು ಬೇಡಿಕೊಂಡನು. ಆ ರಾತ್ರಿ ಅವನು ಹಡಗಿನ ಲಂಗರನ್ನು ಎತ್ತಿ ಹೊರಟನು ಮತ್ತು ಈ ಕ್ರೂ ಹುಡುಗನು ಒಂದು ಹೊಸ ಪ್ರಪಂಚದ ಹಾದಿಯಲ್ಲಿ ಇದ್ದನು. ಹಡಗಿನ ಜೀವಿತವು ಕ್ರೂರವಾಗಿತ್ತು. ಸತತವಾಗಿ ಸರಿದಿಯಾಗಿ ಅಲ್ಲಿ ಮಾತಿಗೆ ಬೈಗುಳ, ಒದೆ, ಮುಷ್ಟಿಯಿಂದ ನಡೆಯುತ್ತಿದ್ದವು. ಕಫ್ತಾನನು ಕಠಿಣ ಚೌಕಾಶಿಯ ದುಷ್ಟ ಯಜಮಾನನು ಆಗಿದ್ದನು. ಅವನು ರೇವಿಗೆ ಬಂದಾಗ ಅರಬ್ಬಿ ವ್ಯಾಪಾರಸ್ಥರೊಡನೆ ಬಹಳ ವ್ಯಾಪಾರ ಮಾಡಿದನು. ಇಲ್ಲಿ ಗ್ರೀಕರನ್ನು ಸಂಧಿಸುವುದು ಎಂಬ ಮಾತಿನಂತೆ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಎಂಬಂತೆ ಇತ್ತು. ಈ ರೀತಿಯ ನಿರ್ದಯ ಸನ್ನಿವೇಶಗಳಿಂದಾಗಿ ಹಡಗಿನ ನಾಯಕನು ಕಠಿಣ ಸ್ವಭಾವದವನಾಗಿದ್ದನು. ಹಡಗಿನಲ್ಲಿ ಜೀವವಾಗಲಿ ಮರಣವಾಗಲಿ ಅವನ ಆಜ್ಞೆಯಂತೆಯೇ ಆಗುತ್ತಿತ್ತು. ಎಲ್ಲರೂ ಅವನಿಗೆ ಭಯಪಟ್ಟು ಜೀವಿಸುತ್ತಿದ್ದರು. ಹಡಗಿನ ನಾವಿಕರು ವಿಶ್ವದ ಅನೇಕ ಭಾಗಗಳಿಂದ ಬಂದಿದ್ದ ವಿವಿಧ ಜಾತಿ ಬಣ್ಣದವರಾಗಿದ್ದರು. ಆದರೆ ಕಪ್ಪು ಬಣ್ಣದವರು ಕಾಬು ಒಬ್ಬನೇ ಆಗಿದ್ದುದರಿಂದ ಎಲ್ಲರೂ ಅವನನ್ನು ತಿರಸ್ಕಾರದಿಂದ ನೋಡುತ್ತಿದ್ದರು ಮತ್ತು ಅವನನ್ನು ಮುಗಿಸಿಬಿಡಲು ಸಮಯ ಕಾಯುತ್ತಿದ್ದರು. ಎಲ್ಲ ಕಡೆಯಿಂದಲೂ ಅವನ ತಲೆಯ ಮೇಲೆ ಪೆಟ್ಟುಗಳು, ಬೈಗುಳಗಳು ಬಹಳ ಬೀಳುತ್ತಿದ್ದವು.
ಮೂರನೇ ದಿನ ರಾತ್ರಿ ಕಾಬು ಹಾಯಿಯ ಹಗ್ಗವನ್ನು ಕಟ್ಟುವುದಕ್ಕೆ ಎಳೆಯುವುದಕ್ಕೂ ಕಳುಹಿಸಲಾಯಿತು. ಆ ರಾತ್ರಿ ಬಿರುಗಾಳಿ ಬಂದು ಹಾಯಿಯ ಹಗ್ಗವನ್ನು ಚದುರಿಸಿತು. ಹಡಗು ಹೆಚ್ಚು ಭಾರವಾಗಿರಲಿಲ್ಲ. ಹಡಗಿನ ಹಾಯನ್ನು ಮಡಚಲಿಕ್ಕೆ ಸಮಯ ಸಿಕ್ಕಲಿಲ್ಲ. ಬಿರುಗಾಳಿಯಿಂದ ಹೊರಕ್ಕೆ ಬರಬೇಕಿತ್ತು. ಆಗ ಕಾಬು ಪ್ರಾರ್ಥಿಸಿದನು, ತಂದೆಯೇ, ನನಗೆ ಭಯವಾಗುವುದಿಲ್ಲ, ನೀನು ನನ್ನನ್ನು ಕಾಪಾಡುವಿ. ಆದರೆ ಆ ಕೂವೆ ಮರದ ಮೇಲೆ ನನಗಿರಲು ಮನಸ್ಸಿಲ್ಲ. ನಾನು ಇದರ ಮೇಲೆ ಬಾರದ ಹಾಗೆ ನೀನು ಮಾಡುವುದಿಲ್ಲವೋ? ಅವನ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತದೆ ಎಂಬ ಭರವಸೆ ಕಾಬುವಿನ ನಂಬಿಕೆ ಮೇಲಿತ್ತು. ಅದೇ ರೀತಿಯಲ್ಲಿ ಕರ್ತನು ಅವನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟರು. ಮತ್ತೊಂದು ದಿನ ಕಾಬು ಕಫ್ತಾನನ ಬಳಿಗೆ ಕೆಲಸಕ್ಕಾಗಿ ಹೋದಾಗ ಅವನು ಕುಡಿದು ಮತ್ತನಾಗಿದ್ದನು. ಅವನು ಜಿಗುಪ್ಸೆಯಿಂದ ಕಾಬುವಿಗೆ ಮುಷ್ಟಿಯಲ್ಲಿ ಹೊಡೆಯಲು ಕಾಬು ಸ್ಮೃತಿ ತಪ್ಪಿ ಆತನು ಬಿದ್ದನು, ಅಂದರೆ ಜ್ಞಾನವನ್ನು ತಪ್ಪಿ ಬಿದ್ದನು ಎಂಬುದಾಗಿ ಹೇಳಿ. ಕಾಬು ಎದ್ದು ಏನೂ ಸಂಭವಿಸದಂತೆ ತನ್ನ ಕೆಲಸವನ್ನು ಮಾಡುತ್ತಿದ್ದನು. ಕಾಬು ಅವನೊಡನೆ, ನೀನು ಯೇಸುವಿನ ಕುರಿತು ತಿಳಿದಿರುವೆಯೋ ಎಂದು ಕೇಳಿದನು. ಪಶು ಸ್ವಭಾವದಂತಿದ್ದ ಆ ಕಫ್ತಾನನು ಮನಸ್ಸಿನಲ್ಲಿ ಬಾಲ್ಯದ ದಿನಗಳು ತಾಯಿಯ ನೆನಪು ಮೊಬ್ಬಾಗಿ ಬಂದವು. ಕಾಬು ಕಫ್ತಾನನಿಗಾಗಿ ಯಥಾರ್ಥವಾಗಿ ಅತ್ಯಾಸಕ್ತಿಯಿಂದಲೇ ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದಾಗ ಅವನು ತಲೆ ಬಾಗಿಸುವಂತೆ ಪ್ರೇರೇಪಿಸಲ್ಪಟ್ಟನು. ಇದು ಅವನಲ್ಲಿ ಮನವರಿಕೆಯ ಸಮಯದ ಪ್ರಾರಂಭವಾಯಿತು. ಆದರೆ ಆಗ ಧ್ಯಾನ ಮಾಡಲು ಸಮಯವಿರಲಿಲ್ಲ. ಬಿರುಸಾದ ಬಿರುಗಾಳಿಯ ಬಡಿತದಿಂದ ಹಡಗಿನ ಸ್ಥಿತಿಯು ಕೆಟ್ಟು ಹೋಗಿತ್ತು. ಹಡಗಿನ ಒಡಲು ಒಡೆದ ನೀರು ಒಳಗೆ ಸೇರುತ್ತಿತ್ತು. ಹತ್ತಿರದಲ್ಲಿ ಒಂದು ದ್ವೀಪವನ್ನು ನೋಡಿದ್ದರಿಂದ ರಿಪೇರಿ ಮಾಡುವುದಕ್ಕಾಗಿ ಹಡಗನ್ನು ಅಲ್ಲಿಗೆ ನಡೆಸಿದರು. ಬಡಗಿಗಳು ಕಮ್ಮಾರರು ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾಗ ಇತರರು ಹಡಗಿನ ಪಂಪಿನಿಂದ ನೀರನ್ನು ಹೊರಗೆ ಹಾಯಿಸುತ್ತಾ ಹಡಗು ಮುಳುಗದಂತೆ ನೋಡಿಕೊಳ್ಳುತ್ತಿದ್ದರು. ಒಂದು ಪಂಪಿನಿಂದ ರಾತ್ರಿ ಹಗಲು ನೀರು ಹಾಯಿಸುವುದಕ್ಕೆ ಕಾಬುವಿಗೆ ಒಪ್ಪಿಸಲಾಗಿತ್ತು. ನುರಿತ ದೃಢಕಾಯದ ನಾವಿಕನಿಗೂ ಈ ಕೆಲಸವು ಕಷ್ಟವಾಗಿತ್ತು. ಹದಿಹರೆಯದ ಕಾಬುವಿಗಂತೂ ಇದು ಬಹಳ ಕಷ್ಟವಾಗಿತ್ತು. ಆದರೂ ಅವನು ಬಲಾಢ್ಯರೊಡನೆ ನೀರು ಹಾಯಿಸಲೇಬೇಕಾಯಿತು. ಅವನು ಪ್ರಾರ್ಥಿಸುತ್ತಾ ಪಂಪು ಹೊಡೆಯುತ್ತಿದ್ದನು. ನಾವಿಕರು ಉರುಪಿನಿಂದ ಕೆಲಸ ಮಾಡುವಾಗ ಆಯಾಸ ಕಡಿಮೆ ಮಾಡಲು ಅವರಿಗೆ ರಮ್ ಎನ್ನುವಂತಹ ಮಾದಕ ದ್ರವ್ಯವನ್ನು ಕೊಡುತ್ತಿದ್ದರು. ಕಾಬುವಿಗೆ ಇದನ್ನು ಕೊಡಲು ಬಂದಾಗ ಅವನು ಅದು ತನಗೆ ಬೇಡವೆಂದು ಪರಲೋಕದ ತಂದೆಯು ನನಗೆ ಶಕ್ತಿಯನ್ನು ಕೊಡುತ್ತಾನೆಂಬುದಾಗಿ ಹೇಳಿದನು. ಮಾತ್ರವಲ್ಲದೆ ಪವಿತ್ರಾತ್ಮನು ಕಾಬುವಿಗೆ ದಿನೇ ದಿನೇ ಹೊಸ ಬಲದಿಂದ ತುಂಬಿಸುತ್ತಾ ನಡೆಸುತ್ತಾ ಇದ್ದರು. ಸಮಯಗಳು ಉರುಳಿದಂತೆ ಕಾಬು ನಾಯಕನ ಹೃದಯವನ್ನು ಪೂರ್ಣವಾಗಿ ಗೆದ್ದುಕೊಂಡನು. ಮೊದಲು ಕಾಬುವಿನ ಪ್ರಾರ್ಥನೆಗಳಿಂದ ಬೇಸರಗೊಂಡಿದ್ದರು. ಅನಂತರ ಕಾಬು ಪ್ರಾರ್ಥಿಸುವಾಗ ತನ್ನ ಟೋಪಿಯನ್ನು ಕೈಯಲ್ಲಿ ಮೌನವಾಗಿ ನಿಲ್ಲುತ್ತಿದ್ದನು. ನಾಯಕನು ಈ ಹೊಸ ಅನುಭವದಿಂದಾಗಿ ಅವನು ನಾವಿಕರಿಗೆ ಮದ್ಯವನ್ನು ಕೊಡುತ್ತಿರಲಿಲ್ಲ. ನಾವಿಕರೊಳಗಡೆ ನಡೆಯುತ್ತಿದ್ದ ಹೋರಾಟಗಳು ನಿಂತವು. ನಾಯಕನು ತನ್ನ ಕೆಲಸದವರನ್ನು ಆಗಾಗ ತನ್ನ ಕೋಣೆಗೆ ಪ್ರಾರ್ಥನೆ ಮಾಡುವುದಕ್ಕೆ ಕರೆಯುತ್ತಿದ್ದನು. ಇಂತಹ ಸಮಯಗಳಲ್ಲಿ ಕಾಬು ಲೈಬೀರಿಯಾದಲ್ಲಿ ಕಲಿತ ಹಾಡುಗಳು ನಾವಿಕರ ಹೃದಯಗಳಲ್ಲಿ ಗೆಲ್ಲಲು ಸಹಾಯಕವಾದವು. ಕಫ್ತಾನನು ನಾವಿಕರು ಕೆಲಸವಿಲ್ಲದಿರುವ ಸಮಯ ಬಹಳ ಹೊತ್ತು ಕೂತುಕೊಂಡು ಅವನು ಹಾಡುತ್ತಿರುವ ಹೃದಯಂಗಮವಾದಂತಹ ಹಾಡುಗಳನ್ನು ಕೇಳುತ್ತಿದ್ದರು. ಕಾಬು ಹಾಡುತ್ತಿರುವಾಗ ಒಬ್ಬೊಬ್ಬರಾಗಿ ಅವನ ಜೊತೆ ಅವರು ಸಹ ಹಾಡುವುದಕ್ಕಾಗಿ ದೇವರ ಮನುಷ್ಯನಾಗಿ ಅವರು ಮಾರ್ಪಟ್ಟರು. ಸಮುವೇಲ್ ಕಾಬುವನ್ನು ಕೊಲ್ಲುತ್ತೇನೆಂಬುದಾಗಿ ಹೇಳಿದಂಥ ಅನೇಕರು ಅಂದು ಮನಸ್ಸಾಂತರವನ್ನು ಹೊಂದರು. ಮಾತ್ರವಲ್ಲದೆ ಅಂದಿನಿಂದ ಕಾಬುವನ್ನು ಆ ಹಡಗಿನಲ್ಲಿದ್ದಂಥ ಎಲ್ಲರೂ ಸಹ ಇಷ್ಟಪಡಲು ಬಯಸಿದರು. ಆ ಹಡಗಿನ ಮೇಲೆ ಅನೇಕರು ಕಾಯಿಲೆ ಬೀಳುವಾಗ ರೋಗದಲ್ಲಿ ಬಿದ್ದಂಥ ಸಮಯದಲ್ಲೂ ಸಹ ಕಾಬುವಿನ ಬಳಿಯಲ್ಲಿ ಬಂದು ತಮ್ಮ ರೋಗಗಳ ಬಿಡುಗಡೆ ಆಗಲಿಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಸಿಕೊಳ್ಳುತ್ತಿದ್ದರು. ಮಾತ್ರವಲ್ಲದೆ ಕಾಬು ಅವರಿಗಾಗಿ ಮೊಣಕಾಲೂರಿ ಮನಭಾರದಿಂದ ಪ್ರಾರ್ಥಿಸುವಾಗ ದೇವರಾಗಿರುವಂಥ ಕರ್ತನು ಅವರನ್ನು ಗುಣಪಡಿಸುತ್ತಿದ್ದರು. ಇದು ಬಹಳವಾಗಿ ಹಡಗಿನಲ್ಲಿ ಹರಡಿಕೊಂಡಿತು. ಕರ್ತನ ಸುವಾರ್ತೆಯು ಪ್ರಸಾರವಾಯಿತು. ಹಡಗು ಮುಂದುವರಿದಂತೆ ದ್ವೀಪ ನಿವಾಸಿಗಳಲ್ಲಿ ಕಾಳಗವು ಹೆಚ್ಚಾಗುತ್ತಾ ಇತ್ತು. ಕೆಲವೊಂದು ಹೊಸ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಕಳ್ಳರು, ಕಾಕರು, ಹೀಗೆ ಅನೇಕರು ಆ ಹಡಗಿನಲ್ಲೇ ಸುಲಿಗೆ ಮಾಡಲಿಕ್ಕಾಗಿ ಪ್ರಯತ್ನಿಸ್ತಾ ಇದ್ದರು. ದ್ವೀಪ ನಿವಾಸಿಗಳನ್ನೆಯೂ ತೀರದ ಜನರೊಡನೆಯೂ ಹಡಗಿನ ಕಫ್ತಾನ ನಡೆಸುತ್ತಿದ್ದ ವ್ಯಾಪಾರವು ಲಾಭಕರವಾಗಿತ್ತು. ಹಡಗು ಆಫ್ರಿಕಾ ಖಂಡದ ಸಾಮಗ್ರಿಗಳಿಂದ ತುಂಬಿತ್ತು. ಕೆಲವು ಕಡೆಗಳಲ್ಲಿ ತಂಗಿದ ನಂತರ ನ್ಯೂಯಾರ್ಕ್ ನೆಟ್ಟಗೆ ಹೋಗಬಹುದಾಗಿತ್ತು. ಕಾಬುವಿಗೆ ಹಡಗಿನ ಪ್ರಯಾಣವು ಸಂತೋಷಕರವಾಗಿತ್ತು. ಒಂದು ದಿನ ಸಾಯಂಕಾಲದ ಹೊತ್ತಿಗೆ ಒಂದು ದ್ವೀಪವನ್ನು ಕಂಡರು. ಅದರ ಹೆಸರನ್ನು ಕಾಬುವಿಗೆ ತಿಳಿಸಲಿಲ್ಲ. ಮಾರನೇ ದಿವಸ ಮುಂಜಾನೆ ಆ ದ್ವೀಪದವರೊಡನೆ ವ್ಯಾಪಾರ ಮಾಡುವುದಕ್ಕಾಗಿ ದೋಣಿ ತುಂಬ ಸಾಮಾನು ತುಂಬಿಸಿ ಹೆಚ್ಚು ಮಂದಿ ನಾವಿಕರನ್ನು ಹಿಡಿದುಕೊಂಡು ತೀರಕ್ಕೆ ಬಂದರು. ಎಲ್ಲವೂ ಸರಿಯಾಗಿರಲಿಲ್ಲ ಎಂಬ ಸಂಶಯ ಆ ಹಡಗಿನ ನಾಯಕನಿಗೆ ಬಂತು. ತನ್ನ ಜನರಿಗೆ ಬೇಕಾದ ಆಯುಧಗಳನ್ನು ಕೊಟ್ಟು ಹಡಗಿನ ದುರ್ಬೀನಿನಿಂದ ನೋಡುವವರಿಗೆ ಎಚ್ಚರದಿಂದ ನೋಡಿಕೊಳ್ಳಬೇಕೆಂದು, ಅಪಾಯದ ಸಂದರ್ಭ ತಿಳಿಸಬೇಕೆಂದು ಅಪ್ಪಣೆ ಕೊಟ್ಟನು. ದೋಣಿ ತುಂಬ ಸಾಮಾನು ಏರಿದ್ದರಿಂದ ಮೆಲ್ಲಗೆ ಸಾಗುತ್ತಿತ್ತು.
ದೋಣಿಯು ಸಮುದ್ರದ ತೀರಕ್ಕೂ ಹಡಗಿಗೂ ಮತ್ತೆ ದೂರದಲ್ಲಿರುವಾಗ ಕೂವೆ ಮರದಲ್ಲಿದ್ದ ಕಾವಲುಗಾರರು 100 ಜನರು ಉದ್ದವಾಗಿದ್ದ ಅಗಲ ಕಿರಿದಾದ ದೋಣಿಯನ್ನು ಬಾಣಗಳಿಂದ ಎಸೆದುದರಿಂದ ನೀರಿನ ಬಹಳ ವೇಗವಾಗಿ ನಡೆಸುತ್ತಾ ಬಂದುದರಿಂದ ನೋಡಿ ಸನ್ನೆ ಮಾಡಿ ನಾಯಕನಿಗೆ ಹಡಗಿನ ಹಿಂದೆ ಬರಲು ತಿಳಿಸಿದರು. ಕಫ್ತಾನನು ದೋಣಿಯನ್ನು ಹಿಂದೆ ತಿರುಗಿಸಿದರೂ ಅದು ಭಾರವಾದುದರಿಂದ ವೈರಿಗಳ ದೋಣಿಗಳು ಅತ್ಯಂತ ವೇಗವಾಗಿ ಚಲಿಸುತ್ತಿದ್ದರಿಂದಲೂ ಸಹ ಅವರಿಗೆ ಬರಲು ಕಷ್ಟವಾಯಿತು. ದೋಣಿಗಳು ಸಮೀಪಿಸಿ ಗುಂಡು ಹಾರಿಸಿದರಿಂದ ನಾವಿಕನಿಗೆ ದೋಣಿಯನ್ನು ನಡೆಸಲು ಆಗಲಿಲ್ಲ. ದ್ವೀಪದ ಜನರು ದೋಣಿಯನ್ನು, ಸರಕುಗಳನ್ನು, ಹಡಗನ್ನು, ನಾವಿಕರನ್ನು ಹೀಗೆ ಎಲ್ಲರನ್ನೂ ಸಹ ಹಿಡಿಯಲು ಪ್ರಯತ್ನಿಸಿದರು. ಅವರ ನಾಯಕನು ಒಬ್ಬ ಹುಚ್ಚನ ಬಿಳಿಯ ಮನುಷ್ಯನಾಗಿದ್ದನು. ಕೆಲವು ವಾರಗಳ ಹಿಂದೆ ಇದೇ ಗುಂಪಿಗೆ ಸೇರಿದವರು ಇನ್ನೊಂದು ವ್ಯಾಪಾರದ ಹಡಗನ್ನು ಲೂಟಿ ಮಾಡಿ ಕೈವಶ ಮಾಡಿಕೊಂಡಿದ್ದರು. ಆ ಜಯದಿಂದಾಗಿ ಈ ಹಡಗನ್ನು ಕೂಡ ಅವರು ಲೂಟಿ ಮಾಡಲು ಪ್ರಯತ್ನಿಸಿದರು. ಆದರೆ ಕಾಬು ನಾಯಕನು ಹೆಚ್ಚು ಚಾಣಾಕ್ಷನಾಗಿದ್ದನು. ವೈರಿಗಳು ಸಮೀಪಿಸಿದಾಗ ಕಫ್ತಾನನ ನಾವಿಕರು ಸಮೀಪದಿಂದಲೇ ಗುರಿಯಿಟ್ಟು ಕೋವಿಗಳನ್ನು ಆರಿಸಿದ್ದರಿಂದ ಬಹಳ ಜನರು ಸತ್ತರು, ಉಳಿದವರು ಚೆದರಿದರು. ಹಡಗಿನ ಮೇಲಿದ್ದ ನಾವಿಕನು ಗುಳಿನ ಮಳೆ ಸುರಿದರು. ಕಫ್ತಾನನ ನಾವಿಕರು ಹಡಗಿನ ಮೇಲೆ ಬಂದರೂ ತಮ್ಮ ದೋಣಿಯನ್ನು ಮೇಲಕ್ಕೇರಲು ಆಗಲಿಲ್ಲ. ಹಡಗಿನ ನಾವಿಕರು ಕಫ್ತಾನನು ದೋಣಿಯ ನಾವಿಕರು ಬಚಾವು ಮಾಡಲು ಪ್ರಯತ್ನಿಸುತ್ತಿದ್ದಾಗ ವೈರಿಗಳ ಹಿಂದೊಂದು ಗುಂಪು ಅವರ ಮೇಲೆ ಬರಲು ಪ್ರಯತ್ನಿಸಿದರು. ಹಡಗು ಭಾರವಾಗಿದ್ದರಿಂದ ನಿಧಾನವಾಗಿ ಚಲಿಸುತ್ತಾ ಇತ್ತು. ವೈರಿಗಳ ನಾಯಕನು ಮೊದಲು ಮೇಲೆ ಬಂದನು. ಆವಾಗ ಆಂಗ್ಲ ಭಾಷೆ ಮಾತನಾಡುವವರಾಗಿದ್ದರು. ಕಫ್ತಾನನ್ನು ಸಮೀಪಿಸಿ ಶರಣಾಗುವಂತೆ ಅಪ್ಪಣೆ ಕೊಟ್ಟನು. ಅಷ್ಟರಲ್ಲಿ ಎತ್ತರದಲ್ಲಿದ್ದ ನಾವಿಕನೊಬ್ಬನು ವೈರಿಯ ನಾಯಕನಿಗೆ ಗುಂಡಿಟ್ಟು ಹೊಡೆಯಲಿಕ್ಕೆ ಮುಂದಾದನು. ಮಾತ್ರವಲ್ಲದೆ ಅವನನ್ನು ಹೊಡೆದು ಸಮುದ್ರಕ್ಕೆ ಎಸೆದನು. ಆದರೆ ಅವನ ಕಡೆಯವರು ಹಡಗನ್ನು ಲೂಟಿ ಮಾಡಲು ತೊಡಗಿದರು. ಆ ಬಿಳಿಯ ನಾಯಕನು ಕೊಲ್ಲಲ್ಪಟ್ಟಾಗ ಕಾಬು ತನ್ನ ಕಫ್ತಾನನ ಬಳಿ ನಿಂತು ವೈರಿಗಳು ಹಡಗಿನ ಒಳಭಾಗಕ್ಕೆ ಲೂಟಿ ಮಾಡುವುದಕ್ಕಾಗಿ ನುಗ್ಗಿದಾಗ ಕಫ್ತಾನನು ಕಾಬುವನ್ನು ತನ್ನ ಕೋಣೆಯೊಳಕ್ಕೆ ಹೋಗಿ ಅಲ್ಲಿ ಬೀಗ ಹಾಕಿ ಕಾಯಲಿಕ್ಕೆ ಹೇಳಿದನು. ಹೀಗೆ ಮಾಡಿದರೆ ಕಾಬುವಿಗೆ ಯಾವ ಹಾನಿಯೂ ಆಗಲಿಲ್ಲವೆಂದು ಆಲೋಚಿಸಿದನು. ಮಾತ್ರವಲ್ಲದೆ ಕಾಬು ಇಂತಹ ಸಮಯದಲ್ಲಿ ಯಥೇಚ್ಛವಾಗಿ ಪ್ರಾರ್ಥಿಸುತ್ತಾ ಇದ್ದನು. ಮಾತ್ರವಲ್ಲದೆ ಆ ಕಫ್ತಾನನಿಗೂ ಸಹ ಬಹಳ ಏಟುಗಳಾಯಿತು. ಅವರ ಗಾಯಗಳು ಗುಣವಾಗಲಿಕ್ಕೂ ಸಹ ಕಾಬು ಅವರ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿದನು. ಕಾಬು, ನಿನ್ನ ಪ್ರಾರ್ಥನೆಯಿಂದಾಗಿ ನಾವೆಲ್ಲರೂ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳಿ ಹಡಗಿನ ನಾಯಕನು ಕಾಬುವಿನ ಬಳಿಯಲ್ಲಿ ಮನಭಾರದಿಂದ ಹೇಳಿ ಅವನನ್ನು ಉತ್ಸಾಹಪಡಿಸುತ್ತಾ ಇದ್ದರು. ಮಾತ್ರವಲ್ಲದೆ ಅವನ ಪ್ರಾರ್ಥನೆಗಾಗಿಯೂ ಸಹ ಇವರು ಕೃತಜ್ಞತೆ ಉಳ್ಳವರಾಗಿ ಇದ್ದರು. ಸರಕಿನ ಹಡಗು ನ್ಯೂಯಾರ್ಕಿಗೆ ತಲುಪಿದಾಗ ಕಾಬು ಅದರಲ್ಲಿ 5-6 ತಿಂಗಳು ಕಳೆದನು. ಅವನು ಹಡಗನ್ನು ಹತ್ತಿದಾಗ ಶರ್ಟು ಚಡ್ಡಿ ಮಾತ್ರವಿತ್ತು, ಪಾದರಕ್ಷೆ ಕೂಡ ಇರಲಿಲ್ಲ. ಹಡಗಿನ ಪ್ರಯಾಣದ ಖರ್ಚನ್ನು ಕೆಲಸ ಮಾಡಿ ತೀರಿಸಿದನು. ನಾವಿಕರು ಅವನು ಸರಿಯಾಗಿ ವಸ್ತ್ರ ಹಾಕಿಕೊಂಡು ತೀರಕ್ಕೆ ಹೋಗುವಂತೆ ವಸ್ತ್ರಗಳನ್ನು ಕೊಡಿಸಿ ಒಂದು ಇಜಾರು, ಕೋಟು, ಶರ್ಟು, ಟೋಪಿ, ಪಾದರಕ್ಷೆಗಳೆಲ್ಲವನ್ನ ಸಹ ಒದಗಿಸಿಕೊಟ್ಟರು. ರೇವಿಗೆ ತಲುಪಿದಾಗ ಕಾಬು ಬಹಳ ಲವಲವಿಕೆಯಿಂದ ಹೋದನು. ತೊಂದರೆ ವೇದನೆಗಳೆಲ್ಲವೂ ಮರೆತು ಹೋಯಿತು. ಹಡಗಿನಲ್ಲಿದ್ದವರೆಲ್ಲರೂ ಈಗ ಅವರ ಸ್ನೇಹಿತರಾಗಿದ್ದರು. ಮಾತ್ರವಲ್ಲದೆ ಕಲ್ಲಾದ ಹೃದಯದಂತಿದ್ದ ಅನೇಕ ಹೃದಯಗಳು ಮಕ್ಕಳ ಹೃದಯದಂತಾಗಿ ಮಾರ್ಪಟ್ಟಿತು. ಅವನ ಮುಖಾಂತರವಾಗಿ ಪ್ರಾರ್ಥನೆ ಕೇಳುವ ದೇವರು ಇರುತ್ತಾನೆಂದು, ಆತನಲ್ಲಿ ಜಾತಿ ಮತವೆಂಬ ಪಕ್ಷಪಾತವಿಲ್ಲವೆಂದು ಅನೇಕರು ಅರಿತುಕೊಂಡರು. ವೈಕ್ ರಸ್ತೆಯಲ್ಲಿರುವ ಈಸ್ಟ್ ನದಿಯ ದಡದಲ್ಲಿ ಹಡಗು ಬಂದು ನಿಂತ ದಿವಸವು ಅವನು ಬಿಡುಗಡೆ ಹೊಂದಿದ ದಿವಸವಾದ ಶುಕ್ರವಾರವಾಗಿತ್ತು. ಹಡಗಿನಿಂದ ಇಳಿಯುವ ಹಲಗೆಯನ್ನು ಇಳಿಸಿದಾಗ ಮೊದಲು ಇಳಿದವನು ಸಮುವೇಲ್ ಕಾಬು ಆಗಿದ್ದನು. ಅವನು ದಡಕ್ಕೆ ಸಮೀಪಿಸುತ್ತಿರುವಾಗ ಒಬ್ಬ ಅಪರಿಚಿತ ಮನುಷ್ಯನು ಅಲ್ಲಿಯೇ ದಾಟಿ ಹೋಗುತ್ತಿದ್ದನು. ಕೂಡಲೇ ಕಾಬು ಅವನೊಡನೆ, ನಾನು ಸ್ಟೀಫನ್ ಮೆರಿಟರನ್ನು ಎಲ್ಲಿ ಸಂಧಿಸಬಹುದು ಎಂದು ಕೇಳಿದನು. ಈ ಮನುಷ್ಯನು ಸ್ಟೀಫನ್ ಮೆರಿಟರ ಮಿಷನ್ ಸ್ಥಾಪನೆಯಲ್ಲಿ ಅತಿಥಿಯಾಗಿದ್ದವನು. ಕೂಡಲೇ ಅವನು, ನಾನು ಅವರನ್ನು ಬಲ್ಲೆನು. ಅವರು ಈ ನಗರದ ಇನ್ನೊಂದು ಭಾಗದಲ್ಲಿ, ಎಂದರೆ 2ನೇ ಬೀದಿಯಲ್ಲಿ ವಾಸಿಸುತ್ತಾರೆ. ನೀನು $1 ಹಣ ಕೊಡುವುದಾದರೆ ನಿನ್ನನ್ನು ಅವರಲ್ಲಿಗೆ ಕರೆಕೊಂಡು ಹೋಗುತ್ತೇನೆ ಎಂದನು. ಹಡಗು ಸ್ಟೀಫನ್ ಮೆರಿಟರು ವಾಸ ಮಾಡುವ ಬೇತಲ್ ಎಂಬ ಸ್ಥಳದಿಂದ 3 ಮೈಲಿ ದೂರದಲ್ಲಿ ಅವರ ಪರಿಚಯ ಇಲ್ಲದ ಸ್ಥಳದಲ್ಲಿ ಬಂದು ನಿಂತಿತು. ಕಾಬು ತನ್ನ ಉದ್ದೇಶದ ಮೇಲನ ದೃಢ ನಂಬಿಕೆಯು ಪವಿತ್ರಾತ್ಮನ ನಡೆಸುವಿಕೆಯು ಇಲ್ಲದೆ ಹೋಗುತ್ತಿದ್ದರೆ ಮೆರಿಟರನ್ನು ಕಂಡು ಹಿಡಿಯುವ ಕಾರ್ಯವು ಕಷ್ಟಕರವಾಗುತ್ತಿತ್ತು. ಅವನ ಜೇಬಿನಲ್ಲಿ 1 ಪೈಸೆ ಕೂಡ ಇಲ್ಲದಿದ್ದರೂ ಪಾದಾಚಾರಿಯು ಕೇಳಿದ $1 ಹೇಗೆ ದೊರಕುವುದೆಂದು ವಿಶ್ವಾಸದಿಂದ ಹೊರಟನು. ಈ ಪಾದಾಚಾರಿಯು ಕಾಬುವನ್ನು ಅನೇಕ ದಾರಿಗಳಲ್ಲಿ ಜನರ ನುಗ್ಗಾಟದ ಮಧ್ಯದಲ್ಲಿ ಕರೆದುಕೊಂಡು ಹೋದನು. ಮೆರಿಟರ ಸ್ಥಳವನ್ನು ತಲುಪಿದಾಗ ಆಗಲೇ ಕತ್ತಲು ಕವಿದಿತ್ತು. ಇವನು ಬರುತ್ತಿರುವಾಗ ಮೆರಿಟರು ತನ್ನ ಕಾರ್ಯಾಲಯವನ್ನು ಮುಚ್ಚಿ ಬೀಗ ಹಾಕುತ್ತಿದ್ದರು. ಅವರನ್ನು ತೋರಿಸಿ, ಬಾಗಿಲಿಗೆ ಬೀಗ ಹಾಕುತ್ತಿರುವವರೇ ಸ್ಟೀಫನ್ ಮೆರಿಟರ್ ಎಂದು ಹೇಳಿದನು. ಕಾಬು ಮುಂದಕ್ಕೆ ಓಡಿ ಹೋಗಿ, ನಾನು ಸಾಮುವೇಲ್ ಮೋರಿಸ್ ಕಾಬು. ನಾನು ಪವಿತ್ರಾತ್ಮನ ಕುರಿತು ನಿಮ್ಮೊಡನೆ ಮಾತನಾಡಲು ಈಗ ತಾನೇ ಆಫ್ರಿಕಾದಿಂದ ಬಂದಿರುತ್ತೇನೆ ಎಂದನು. ಈ ವಿಚಿತ್ರವಾದ ವಂದನೆಯನ್ನು ಕೇಳಿ ಮೆರಿಟರಿಗೆ ಆಶ್ಚರ್ಯವೂ ಆನಂದವಾಯಿತು. ಸಾಮ್ಯುಯೇಲ್ ಕಾಬುವಿನೊಡನೆ ಪರಿಚಯ ಪತ್ರವೇನಾದರೂ ಇದೆಯೇ ಎಂದು ಅವರನ್ನು ಕೇಳಿದರು. ಅದಕ್ಕಾಗಿ ಕಾಯಲಿಕ್ಕೆ ನನಗೆ ಸಮಯವಿರಲಿಲ್ಲ ಎಂದು ಕಾಬು ಹೇಳಿದನು.
ಸ್ಟೀಫನ್ ಮೆರಿಟರು ಕಾಬೆಲ್ ಸಾಮುವಿಗೆ ವಿನಯದಿಂದ ತನಗೆ ಆಗಲೇ ಒಂದು ಅಗತ್ಯತೆ ಕೆಲಸದ ನಿಮಿತ್ತ ಹೋಗಬೇಕಾಗಿರೋದ್ರಿಂದ ಅವನು ಪಕ್ಕದ ಮಿಷನ್ ಠಾಣೆಗೆ ಹೋದರೆ ಅವನಿಗೆ ರಾತ್ರಿ ಉಳಿದುಕೊಳ್ಳಲು ಅಗತ್ಯವಿರುವ ಸತ್ಕಾರ ಮಾಡಲಾಗುವುದು ಎಂದು ಹೇಳಿದರು. ಕಾಬು ಮಿಷನ್ ಠಾಣೆಯ ಕಡೆಗೆ ಹೋಗಲು ಹೊರಟಾಗ ಅವನನ್ನು ಕರೆದುಕೊಂಡು ಬಂದ ಪಾದಾಚಾರಿ, ಎಲ್ಲಿ ನನ್ನ ಡಾಲರ್ ಎಂದನು. ತನ್ನ ಪರಲೋಕದ ತಂದೆಯ ಅನುಗ್ರಹದ ವಿಷಯದಲ್ಲಿ ಎಂದಿಗೂ ಸಂಶಯ ಪಡೆದ ಸಾಮ್ಯುಯೆಲ್ ಕಾಬು ಅವರು ಸ್ಟೀಫನ್ ಮೆರಿಟರ ಕಡೆಗೆ ಕೈ ತೋರಿಸಿ, ನನ್ನ ಎಲ್ಲ ಖರ್ಚನ್ನು ಸದ್ಯಕ್ಕೆ ಸ್ಟೀಫನ್ ಮೆರಿಟರ್ ನೋಡಿಕೊಳ್ಳುತ್ತಾರೆ ಎಂದರು. ಮೆರಿಟರ್ ನಗುತ್ತಾ $1 ಪಾದಾಚಾರಿಗೆ ಕೊಟ್ಟು ತನ್ನ ಗಾಡಿಯನ್ನು ಹತ್ತಿದರು. ಸ್ಟೀಫನ್ ಮೆರಿಟರ್ ತನ್ನ ಕೆಲಸವನ್ನು ತೀರಿಸಿ ಮನೆಗೆ ಹಿಂತಿರಳಿದರು. ಅವರು ಗಾಡಿಯಿಂದ ಕೆಳಗೆ ಇಳಿಯುತ್ತಿರುವಾಗ ಆಫ್ರಿಕಾದ ಹುಡುಗನ ನೆನಪಾದುದರಿಂದ ಕುದುರೆ ಗಾಡಿಯವನನ್ನು ಬೇತಲ್ ಮಿಷನ್ ಠಾಣೆಗೆ ಓಡಿಸಲು ಹೇಳಿದರು. ಅಲ್ಲಿ ಸಾಮ್ಯುಯೆಲ್ ಮೋರಿಸನು ಸುಮಾರು 17 ಮಂದಿ ಗಂಡಸರು ನೆಲದ ಮೇಲೆ ಅಡ್ಡ ಬಿದ್ದಿರುವುದನ್ನು ಕಂಡರು. ಮೋರಿಸನು ಅವರಿಗೆ ಯೇಸುವಿನ ಕುರಿತು ಆಗ ತಾನೇ ಹೇಳಿದರು ಮತ್ತು ಅವರೆಲ್ಲರೂ ಯೇಸುವಿನಿಂದ ಹೊಂದಿದ ಪಾಪಕ್ಷಮೆಯಲ್ಲಿ ಆನಂದಿಸುತ್ತಿದ್ದರು. ಅವನು ಅಮೆರಿಕದಲ್ಲಿ ಕಳೆದ ತನ್ನ ಪ್ರಥಮ ರಾತ್ರಿಯಲ್ಲಿಯೂ ಈ ಆಫ್ರಿಕಾದ ಯುವಕನು ಅವರ ಭಾಷೆ ಸರಿಯಾಗಿ ಬಾರದಿದ್ದರೂ ಅನೇಕ ಆತ್ಮಗಳನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಂಡಿದ್ದರು. ಈ ದೃಶ್ಯವನ್ನು ನೋಡಿ ಸ್ಟೀಫನ್ ಮೆರಿಟರು ಮನ ಕರಗಿದವರಾಗಿ ಕಾಬೆಲ್ ಸಾಮ್ಯುಯೆಲ್ರನ್ನು ತನ್ನೊಡನೆ ವಾಹನದಲ್ಲಿ ಮನೆಗೆ ಕರೆದೊಯ್ದರು. 4 ಕುದುರೆಗಳಿಂದ ಎಳೆಯಲ್ಪಡುವ ಉತ್ತಮವಾದ ಬಂಡಿಯಲ್ಲಿ ಇವನು ಮೊದಲನೇ ಬಾರಿ ಸವಾರಿ ಮಾಡಿದರು. ಅವನಿಗೆ ಬಹಳ ಸಂತೋಷವಾಯಿತು. ಇಂಥ ಸುಸಜ್ಜಿತವಾದ ಕುದುರೆಗಳ ಜೋಡಿಯು ಯಾವನ ಕಣ್ಣಿಗೂ ಅಂದವಾಗಿರುತ್ತದೆ. ಆದರೆ ಕಾಡಿನಲ್ಲಿ ಹುಟ್ಟಿ ಬೆಳೆದ ನಿಸರ್ಗ ಸೌಂದರ್ಯವನ್ನು ಮನ ಕುಣಿಯುವಂತ ಅನುಭವಿಸಿದ ಈ ಕ್ರೂ ಹುಡುಗನಿಗೆ ಈ ಕುದುರೆಯ ಜೊತೆಗಿನ ವರ್ಣಿಸಲು ಅಸಾಧ್ಯವಾದ ಅನುಭವವಾಗಿತ್ತು. ಅವರು ಮನೆಗೆ ಮುಟ್ಟಿದ ನಂತರ ಆ ಕುದುರೆಗಳ ಬಳಿಯಿಂದ ಬಹಳ ಕಷ್ಟದಿಂದ ಪುಸಲಾಯಿಸಿ ಮೆರಿಟರು ಇವನನ್ನು ಕರೆದುಕೊಂಡು ಬರಬೇಕಾಯಿತು. ಸ್ಟೀಫನ್ ಮೆರಿಟರು ಐಶ್ವರ್ಯವಂತರಾಗಿದ್ದರು ಮತ್ತು ಅವರ ಧನಿಕರ ವಾಸವಾಗುತ್ತಿದ್ದ ಹೊಬೋಕೆಂಐಟ್ಸ್ ಎಂಬಲ್ಲಿ ಒಂದು ಅರಮನೆಯಂಥ ಭವನದಲ್ಲಿ ವಾಸಿಸುತ್ತಿದ್ದರು. ಅವರ ಬಂಗಲೆಗೆ ತಲುಪಿದಾಗ ಬೆಳಗಿನ 1 ಗಂಟೆಯಾಗಿತ್ತು. ವಿಶ್ವಾಸದಿಂದ ಕೂಡಿದ ಅವರ ಹೆಂಡತಿಯು ಕಾಯುತ್ತಾ ಕುಳಿತಿದ್ದಳು. ಸ್ಟೀಫನ್ ಮೆರಿಟರು ಬಾಗಿಲನ್ನು ತೆರೆದಾಗ, ಇದೇನು ನಿಮ್ಮೊಡನೆ ಇರುವುದು ಎಂದು ಅವರು ಕೇಳಿದರು. ಅದಕ್ಕೆ ಮೆರಿಟರು ಉತ್ತರವಾಗಿ, ಓ ಡೋಲಿ, ಇದು ಕರಿಮರದ ದೈವದೂತನು ಅಂದರು. ಆಶ್ಚರ್ಯಚಕಿತರಾದ ಅವರ ಪತ್ನಿಯು, ನೀವು ಇವನಿಂದ ಏನು ಮಾಡಲಿಕ್ಕಿರುತ್ತೀರಿ ಎಂದು ಕೇಳಿದಳು. ನಾನೇ ಇವನನ್ನು ಬಿಷಪ್ಪರ ಹಾಸಿಗೆಯಲ್ಲಿ ಮಲಗಿಸುತ್ತೇನೆ ಎಂದು ಉತ್ತರ ಕೊಟ್ಟರು. ಇಲ್ಲ, ಹಾಗೆ ಮಾಡಬೇಡಿ ಎಂದು ಅವನ ಹೆಂಡತಿ ಅಡ್ಡಿ ಮಾಡಿದಳು. ಆದರೆ ಮೆರಿಟರು ಹಾಗೆಯೇ ಮಾಡಿದರು. ಬಿಷಪ್ ವಿಲಿಯಂ ಟೇಲರ್ ನ್ಯೂಯಾರ್ಕಿನಲ್ಲಿ ಇರುವಾಗ ಅವರಿಗೋಸ್ಕರ ಪ್ರತ್ಯೇಕಿಸಿರುವ ಮಾಳಿಗೆಯ ಮಲಗುವ ಕೋಣೆಗೆ ಅವರಿಬ್ಬರು ಹೋದರು. ಅವನು ಹಿಂದೆ ಎಂದೂ ಮಲಗದಿರುವ ಒಂದು ನಿಜವಾದ ಹಾಸಿಗೆಯಲ್ಲಿ ಮಲಗುವುದು ಹೇಗೆ ಎಂಬ ಕ್ರೂವನ್ನು, ದೀಪ ಹೊತ್ತಿಸುವ ಹಾಗೂ ಆರಿಸುವ ಕ್ರಮವನ್ನು ಸಾಮ್ಯುಯೆಲ್ ಮಾರಿಸರವರಿಗೆ ಮೆರಿಟರು ತೋರಿಸಿಕೊಟ್ಟರು ಮತ್ತು ಬಿಷಪ್ಪರು ರಾತ್ರಿ ಹಾಕುವ ಅಂಗಿಯನ್ನು ತಂದು ಸಾಮ್ಯುಯೆಲ್ ಮಾರಿಸರವರಿಗೆ ತೊಡಿಸಿದರು. ಬಿಷಪ್ಪರ ದೊಡ್ಡ ಅಂಗಿಯನ್ನು ಸಾಮ್ಯುಯೆಲ್ ಮಾರಿಸರವರು ಹಾಕಿಕೊಂಡಾಗ ಅವನು ಬಹಳ ತಮಾಷೆಯಾಗಿ ಕಂಡದರಿಂದ ಮೆರಿಟರು ಬಾಯಿ ತುಂಬ ನಕ್ಕು ಬಿಟ್ಟರು. ಆದರೆ ಅವರ ನಗು ಆಳವಾದ ಮನೋಭಾವಕ್ಕೆ ತಿರುಗಿತು. ಕಾಬು ತನ್ನ ಅಂಗಿಯ ಕೈವಸ್ತ್ರವನ್ನು ಮೇಲಕ್ಕೆ ಮಾಡಿ ತನ್ನ ಕೈಗಳನ್ನು ಮೆರಿಟರ ಕಡೆಗೆ ಚಾಚಿ ಪ್ರಾರ್ಥನೆಗಾಗಿ ಮೊಣಕಾಲೂರುವಂತೆ ಅವರೊಡನೆ ಕೇಳಿಕೊಂಡರು. ಸಾಮ್ಯುಯೆಲ್ ಮೋರಿಸನ ಆತ್ಮವು ಪ್ರಜ್ವಲಿಸಿತು. ಆ ರಾತ್ರಿಯಲ್ಲಿ ಮನೆಯ ಯಜಮಾನನೊಡನೆ ತನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದಂತಹ ದಿವ್ಯ ಜ್ಯೋತಿಯನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನಿಸಿದನು. ಅನೇಕ ವರ್ಷಗಳಿಂದ ಸುವಾರ್ತೆ ಸಾರುತ್ತಿದ್ದ ಈ ಮನುಷ್ಯನಿಗೆ ಪರಿಶುದ್ಧಾತ್ಮನಿಂದ ಒಂದು ಹೊಸ ದರ್ಶನವಾಯಿತು. ಬಿಷಪ್ ಟೇಲರನ್ನು ತನ್ನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರುವ ಈ ವ್ಯಕ್ತಿಯು ಅವಿದ್ಯಾವಂತನಾದ ಈ ನೀಗ್ರೋ ಮಾಡಿದ ಪ್ರಾರ್ಥನೆಯಿಂದಾಗಿ ಹಿಂದೆಂದೂ ಅರಿಯದ ರೀತಿಯಲ್ಲಿ ಆಧಾರಿಕನಾಗಿರುವ ಪವಿತ್ರಾತ್ಮನ ಶಕ್ತಿಯ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊಂದಿದರು. ಮಾರನೇ ದಿನ ಮುಂಚಾನೆ ಕಾಬು ಎದ್ದು ಕೂಡಲೇ ಹಾಸಿಗೆಯನ್ನು ಸರಿಪಡಿಸಿ ಕೋಣೆಯನ್ನು ಶುಚಿಪಡಿಸಿ ಕೆಳಗಿರುವ ಕುದುರೆ ಲಾಯಕ್ಕೆ ಹೋದನು. ಅಲ್ಲಿಯೂ ಕುದುರೆಯ ಆಳಿನೊಡನೆ ಕೆಲಸ ಮಾಡಿದನು. ಸ್ಟೀಫನ್ ಮೆರಿಟರು ತಡವಾಗಿ ಎದ್ದರು. ಬಿಷಪ್ಪರ ಕೋಣೆಗೆ ಹೋಗಿ ನೋಡಲು ಕರಿಮರದ ಕರಿದೂತನು ಅಲ್ಲಿರಲಿಲ್ಲ. ಕೊನೆಗೆ ಕುದುರೆ ಲಾಯದಲ್ಲಿ ಕಂಡು ಮೆರಿಟರು ಅವನನ್ನು ಕರೆದುಕೊಂಡು ಹೋಗಿ ತನ್ನ ಕುಟುಂಬದವರಿಗೆ ಪರಿಚಯ ಮಾಡಿಸಿದನು. ಆಗಲೇ ಬೆಳಗ್ಗಿನ ಆಹಾರವು ಸಿದ್ಧವಾಗಿತ್ತು. ಸ್ಟೀಫನ್ ಮೆರಿಟರ ಕುಟುಂಬವು ಒಬ್ಬ ನೀಗ್ರೋವಿನೊಡನೆ ಊಟಕ್ಕೆ ಕುಳಿತುಕೊಳ್ಳುವುದು ಇದು ಮೊದಲನೆಯ ಬಾರಿಯಾಗಿತ್ತು. ಇದು ಹೇಗೆ ಸಂಭವಿಸುತ್ತೆಂಬುದು ಅವರೆಲ್ಲರಿಗೂ ಒಂದು ಮರ್ಮವಾಗಿತ್ತು. ಬಿಳಿಯರೊಡನೆ ಮೊದಲ ಬಾರಿ ಊಟ ಮಾಡುವ ಒಂದು ಅನುಭವವು ಕಾಬುವಿಗೆ ಹೊಸದಾಗಿತ್ತು. ಅಮೆರಿಕದಲ್ಲಿ ಮಾಡಿದ ಮೊದಲ ಭೋಜನ ಇದಾಗಿತ್ತು. ಊಟವನ್ನು ಮಾಡುವ ಹೊಸ ರೀತಿಯನ್ನು ಅವನಿಗೆ ತೋರಿಸಿಕೊಡಬೇಕಾಗಿತ್ತು. ಮೆರಿಟರ ಸಹಾಯದಿಂದಾಗಿ ಸರಿಯಾಗಿ ಕಲಿತನು. ಅವನು ಗುರುವಾರದಿಂದ ಶನಿವಾರದವರೆಗೆ ಏನೂ ತಿನ್ನಲಿಲ್ಲವಾದುದರಿಂದ ಅವನಿಗೆ ಹಸಿವೆಯಾಗಿತ್ತು. ಸ್ಟೀಫನ್ ಮೆರಿಟರು ಒಬ್ಬ ಬಹಳ ಅವಿಶ್ರಾಂತ ಕೆಲಸದವರು. ಸಭೆಯ ಕೆಲಸಗಳನ್ನು ಮಾಡುವುದರಲ್ಲಿ ಅವರ ಸಮಯ ಕಳೆದು ಹೋಗುತ್ತಿತ್ತು. ಹಾರ್ಲೆಮಿಯಾದಲ್ಲಿದ್ದ ಒಬ್ಬ ಗಣ್ಯ ವ್ಯಕ್ತಿಯ ಶವ ಸಂಸ್ಕಾರವನ್ನು ಅಂದು ಶನಿವಾರದ ಮುಂಚಾನೆ ಮಾಡಲಿಕ್ಕಿತ್ತು.
ಅವರೊಡನೆ ಕಾಬು ಕುದುರೆ ಗಾಡಿಯಲ್ಲಿ ಕರೆದೊಯ್ದರು. ಶವ ಸಂಸ್ಕಾರದಲ್ಲಿ ತನಗೆ ಸಹಾಯ ಮಾಡಲಿಕ್ಕಿದ್ದ ದೇವರ ಪ್ರಧಾನ ಇಬ್ಬರು ಸೇವಕರನ್ನು ಹೋಗುತ್ತಾ ಕರೆದುಕೊಂಡು ಹೋಗಲು ಬಂಡಿಯನ್ನು ಒಂದು ಕಡೆ ದಾರಿಯಲ್ಲಿ ನಿಲ್ಲಿಸಿದರು. ಇವರಲ್ಲಿ ಮೊದಲನೆಯ ಸೇವಕನು ಗಾಡಿಯ ಬಳಿಗೆ ಬಂದು ಅದರಲ್ಲಿ ಕಪ್ಪು ಬಣ್ಣದ ಹುಡುಗನು ಕುಳಿತಿರುವುದನ್ನು ನೋಡಿ ಹಿಂದೆ ಸರಿಯಲು ತೊಡಗಿದನು. ಬಿಕಾರಿಯಂತೆ ಕಾಣುವ ಈ ಯುವಕನು ಗಾಡಿಯಿಂದ ಎದ್ದು ಹೋಗುವನೆಂದು ಅವರು ನೆನೆಸಿದರು. ಅವರಿಬ್ಬರು ಗಾಡಿಯೊಳಗೆ ಹೋದ ನಂತರ ಈ ಬಡ ಆಫ್ರಿಕಾದ ಹುಡುಗನೊಡನೆ ಸಂಚರಿಸಬೇಕಾಗಿದ್ದರಿಂದ ಅವರಿಗೆ ನಿಜವಾಗಿಯೂ ಆಶ್ಚರ್ಯವಾಯಿತು. ಅವರು ಹೇಳದಿದ್ದರೂ ಅವನ ಕಡೆಗೆ ಆಗಾಗ ನೋಡುತ್ತಾ ತಮ್ಮ ಅಸಮ್ಮನತೆಯನ್ನು ತೋರ್ಪಡಿಸುತ್ತಿದ್ದರು. ಇದು ಸ್ಟೀಫನ್ ಮೆರಿಟರಿಗೆ ಸ್ವಲ್ಪ ತೊಂದರೆ ಪಡಿಸುವ ಸಮಯವಾಗಿತ್ತು. ಈ ಸಂದರ್ಭದಲ್ಲಿ ಮನಸ್ಸು ತಿರುಗಿಸುವುದಕ್ಕಾಗಿ ಸ್ಟೀಫನ್ ಮೆರಿಟರ್ ಹೋಗುತ್ತಾ ಕಾಬುವಿಗೆ ಇದು ಸೆಂಟ್ರಲ್ ಪಾರ್ಕ್, ಇದು ಗ್ರೇಟ್ ಹೌಸ್ ಎಂದು ಮುಖ್ಯ ಸ್ಥಳಗಳನ್ನು ತೋರಿಸುತ್ತಾ ಇದ್ದರು. ಆದರೆ ಈ ದೊಡ್ಡ ಪಟ್ಟಣದಲ್ಲಿಯೇ ವಿಚಿತ್ರ ನೋಟಗಳಿಂದ ಹೆಚ್ಚು ಅದ್ಭುತವಾದ ಒಂದು ವಿಷಯದಲ್ಲಿ ಕಾಬು ಉದ್ರಿಕ್ತನಾಗಿದ್ದನು. ತನ್ನ ಕರ್ರಗಾದ ಕೈಯನ್ನು ಮೆರಿಟರಿ ಕಾಲಿನ ಮೇಲಿಟ್ಟು ಹೀಗೆಂದು ಹೇಳಿದ, ನೀವು ಕುದುರೆ ಗಾಡಿಯನ್ನು ಪ್ರಯಾಣ ಮಾಡುವಾಗ ಎಂದಾದರೂ ಪ್ರಾರ್ಥಿಸುವಿರಾ? ಅದಕ್ಕೆ ಮೆರಿಟರ್, ನಾನು ಗಾಡಿಯಲ್ಲಿ ಸಂಚರಿಸುವಾಗ ಧ್ಯಾನಿಸುತ್ತಾ ಆತ್ಮಿಕ ಆಶೀರ್ವಾದ ಪಡೆದುದುಂಟು, ಆದರೆ ನಾನು ಪ್ರಾರ್ಥಿಸಲಿಲ್ಲ ಎಂದು ಉತ್ತರ ಕೊಟ್ಟನು. ಕಾಬು, ನಾವು ಪ್ರಾರ್ಥಿಸೋಣ ಎಂದು ಹೇಳಲು ಅವರು ಪ್ರಾರ್ಥಿಸಿದರು. ಸ್ಟೀಫನ್ ಮೆರಿಟರ ಕುದುರೆ ಗಾಡಿಯಲ್ಲಿ ಪ್ರಾರ್ಥಿಸುವುದಕ್ಕೆ ಮೊಣಕಾಲೂರುವುದು ಅದು ಮೊದಲನೆಯ ಸಲ. ಕಾಬು ಕೂಡಲೇ ಪ್ರಾರ್ಥಿಸಲು ಪ್ರಾರಂಭಿಸಿದನು. ತಂದೆಯೇ, ಕೆಲವು ತಿಂಗಳುಗಳಿಂದ ಪರಿಶುದ್ಧಾತ್ಮನ ಕುರಿತು ಸ್ಟೀಫನ್ ಮೆರಿಟರೊಡನೆ ಮಾತನಾಡಲು ತವಕ ಪಡುತ್ತಾ ಇದ್ದೆನು. ಆದರೆ ಇವರಾದರೂ ನಾನು ಇಲ್ಲಿ ಬಂದಾಗ ನನಗೆ ರೇವು, ಸಭಾ, ಕಟ್ಟಡ, ಬ್ಯಾಂಕು ಮುಂತಾದವುಗಳನ್ನು ತೋರಿಸುತ್ತಿದ್ದಾರೆ ಹೊರತು ನಾನು ತವಕ ಪಡುತ್ತಿರುವ ಪವಿತ್ರಾತ್ಮನ ಕುರಿತು ಏನನ್ನೂ ಸಹ ಹೇಳುತ್ತಾ ಇಲ್ಲ. ಆದ್ದರಿಂದ ಅವರು ನಿನ್ನ ವಿಷಯದಲ್ಲಿ, ಪವಿತ್ರಾತ್ಮನ ವಿಷಯದಲ್ಲದೆ ಬೇರೆ ಯಾವ ವಿಷಯದಲ್ಲೂ ಸಹ ಮಾತನಾಡದಂತೆ, ಆಲೋಚಿಸದಂತೆಯೂ ಬರೆಯದಂತೆಯೂ ಪ್ರಸಂಗಿಸದಂತೆಯೂ ನಿನ್ನ ಸರ್ವ ಸಂಪೂರ್ಣತೆಯಿಂದ ಅವರನ್ನು ತುಂಬಿಸು ಎಂದು ಪ್ರಾರ್ಥಿಸಿದನು. ಆ ಗಾಡಿಯಲ್ಲಿ ದೈವಿಕ ಪ್ರಕಟಣೆಯು ಒಂದು ಅಸಾಧಾರಣವಾದ ಸಂಭವವು ನಡೆಯಿತು. ಮಿಷನರಿಯವರು ಪ್ರತಿಷ್ಠಿಸಲ್ಪಡುವಾಗಲೂ, ದೇವರ ಅನೇಕ ಸೇವಕರಿಗೆ ಅರ್ಪಣೆ ಮಾಡುವಾಗಲೂ, ಅನೇಕ ಬಿಷಪರು ಅಧಿಕಾರ ಸ್ವೀಕರಿಸುವ ಸಮಾರಂಭಗಳಲ್ಲಿ ಸ್ಟೀಫನ್ ಮೆರಿಟರು ಭಾಗವಹಿಸಿದರು. ಆದರೆ ಹರಿದ ಬಟ್ಟೆ ಧರಿಸಿರುವ ಸಾಮುಯೇಲ್ ಮೋರಿಸನ ಬಳಿ ಆ ಗಾಡಿಯಲ್ಲಿ ಮೊಣಕಾಲೂರಿದಾಗ ಉಂಟಾದ ಪವಿತ್ರಾತ್ಮನ ಬದಲಿಸುವಿಕೆ, ನಡೆಸುವಿಕೆ, ಪ್ರಸನ್ನತೆ ಬೇರೆ ಯಾವ ಸಂದರ್ಭದಲ್ಲಿಯೂ ಆಗಲಿಲ್ಲ. ಈ ಒಂದು ವಿಸ್ಮಯ ಸಂದರ್ಭದ ಸ್ಟೀಫನ್ ಮೆರಿಟರ ಜೀವಿತವು ಸಂಪೂರ್ಣ ಬದಲಾಯಿತು. ಅವರು ಪ್ರಯಾಣವನ್ನು ಪ್ರಾರಂಭಿಸಿದಾಗ ಗಾಡಿಯಲ್ಲಿದ್ದ ಆ ಇಬ್ಬರು ಗಣ್ಯ ವ್ಯಕ್ತಿಗಳು ನೀಗಿರ ಹುಡುಗನೊಂದಿಗೆ ಕೂತುಕೊಳ್ಳಲು ನಾಚಿಕೊಂಡರು. ಕಾಬು ಪ್ರಾರ್ಥಿಸಿದ ನಂತರ ತಮ್ಮ ಆತ್ಮಿಕ ಅಂಧಕಾರದ ಕುರಿತು ಅವರಿಗೆ ನಾಚಿಕೆ ಆಯಿತು. ಕಾಬು ಆತ್ಮಿಕ ಕೃಪೆಗೆ ಯೋಗ್ಯನಾದ ಉಡುಪು ಅವನಿಗೆ ಅಗತ್ಯವಿದೆ ಎಂದು ಅವರಿಗೆ ಅನಿಸಿತು. ಆದ್ದರಿಂದ ಸ್ಟೀಫನ್ ಮೆರಿಟರು ಆದೇಶದಂತೆ ಒಂದು ಬಟ್ಟೆ ಬರದ ಅಂಗಡಿಯ ಮುಂದೆ ವಾಹನ ನಿಲ್ಲಿಸಿದರು. ಈ ಹುಡುಗನಿಗೆ ಉತ್ತಮವಾದ ಬಟ್ಟೆಯನ್ನು ತೊಡಿಸಿರಿ ಎಂದು ಸ್ಟೀಫನ್ ಮೆರಿಟರ್ ಹೇಳಿ ಒಂದು ಸಣ್ಣ ಕೆಲಸಕ್ಕಾಗಿ ಹೋದರು. ಸ್ಟೀಫನ್ ಮೆರಿಟರ್ ಮಾತಿಗನುಸಾರವಾಗಿ ಇಬ್ಬರು ಮೆಥೋಡಿಸ್ಟ್ ಸೇವಕರ ಆಲೋಚನೆಯಂತೆಯೂ ಅಂಗಡಿಯವನ ಉಡುಪನ್ನು ಸಿದ್ಧಪಡಿಸಿದರು. ಅನಂತರ ಮೆರಿಟರು ತಮಾಷೆಗಾಗಿ ಹೇಳಿದ್ದೇನೆಂದರೆ, ಇನ್ನೊಬ್ಬನು ಹಣ ಕೊಡುವವನಿದ್ದರೆ ಇಬ್ಬರು ಮೆಥೋಡಿಸ್ಟ್ ಸೇವಕರು ಸೇರಿಕೊಂಡು ತೋರಿಸುವ ಉದಾರತೆಯನ್ನು ಬೇರೆಯವರಿಂದ ಹಿಂದೆ ಹಾಕಲು ಸಾಧ್ಯವಿಲ್ಲ. ಅಂಗಡಿಯಲ್ಲಿ ಉತ್ತಮವಾದ ವಸ್ತ್ರದಿಂದ ಕಾಬುವಿಗೆ ಬೇಕಾದ ಉಡುಪನ್ನು ಈ ಇಬ್ಬರು ಸೇವಕರು ಒಟ್ಟಿಗೆ ಸೇರಿ ಸಿದ್ಧಪಡಿಸಿದರು. ಸ್ಟೀಫನ್ ಮೆರಿಟರು ಹಿಂದಿರುಗಿ ಅವರ ಬಳಿಗೆ ಬಂದಾಗ ಕಾಬು ಹೊಸ ಉಡುಪನ್ನೇ ಧರಿಸಿಕೊಂಡು ಕನ್ನಡಿಯ ಮುಂದೆ ನಿಂತುಕೊಂಡು ನೋಡುತ್ತಿದ್ದರು. ಮೆರಿಟರು ಬಿಲ್ಲಿನ ಹಣವನ್ನು ನಗುಮುಖದಿಂದ ಕೊಟ್ಟರು. ಸಮುಯೇಲ್ ತೆಗೆದುಕೊಂಡು ಅವನ ಹಳೆಯ ಉಡುಪು ಮೆರಿಟರ ನೋಟದಲ್ಲಿ ಅಮೂಲ್ಯವಾಗಿ ಕಂಡಿತು. ಅದನ್ನು ತೆಗೆದುಕೊಂಡು ತನ್ನ ಆಫೀಸಿನಲ್ಲಿ ಅನೇಕ ವರ್ಷಗಳವರೆಗೆ ಪ್ರದರ್ಶಿಸುತ್ತಾ ಇದ್ದನು. ಕಾಬು ಹೊಸ ಬಟ್ಟೆ ಧರಿಸಿದ ಮೇಲೆ ಅವನ ನೆಟ್ಟಗೆ ಶವ ಸಂಸ್ಕಾರಕ್ಕೆ ಹೋದರು. ಸತ್ತವನನ್ನೇ ಗೌರವಿಸಲು ಅನೇಕ ಜನರು ನೆರೆದಿದ್ದರು. ಶವ ಸಂಸ್ಕಾರಕ್ಕೆ ಬಹಳ ಜನರು ಬಂದರು ಎಂದು ತಿಳಿದಿದ್ದ ಸ್ಟೀಫನ್ ಮೆರಿಟರು ತನ್ನ ಪ್ರಸಂಗವನ್ನು ಜಾಗ್ರತೆಯಿಂದ ಸಿದ್ಧಪಡಿಸಿದ್ದರು. ಆದರೆ ಕುದುರೆ ಗಾಡಿಯಲ್ಲಿ ನಡೆದ ಪ್ರಾರ್ಥನೆಯು ಅವರಿಗೊಂದು ಹೊಸ ಉರುಪನ್ನು ಕೊಟ್ಟಿತು. ಹಳೆಯದೆಲ್ಲವೂ ಹೋಯಿತು. ಅಂದು ಅವರ ಪ್ರಸಂಗವನ್ನು ಕೇಳಿದವರೆಲ್ಲರಿಗೂ ಆಶ್ಚರ್ಯವಾಯಿತು. ತಾನು ಸಿದ್ಧಪಡಿಸಿದ ಪ್ರಸಂಗವನ್ನು ಹೇಳಲು ಮರೆತು ಬಿಟ್ಟು ಆದರಣತನಾಗಿರುವಂಥ ಪವಿತ್ರಾತ್ಮನ ಪ್ರೇರೇಪಣೆಯಿಂದಲೇ ಅಂದು ಸಂದೇಶವನ್ನು ಕೊಟ್ಟರು. ಇನ್ನೊಬ್ಬ ದೇವ ಸೇವಕರಿಗೂ ಹೀಗೆ ಪವಿತ್ರಾತ್ಮನ ಪ್ರೇರಣೆ ಆಯಿತು. ಅವರು ಒಳ ಸಂದೇಶಗಳನ್ನು ಅಪರಿಮಿತವಾದ ಶಕ್ತಿ ಕೂಡಿತು ಎಂದು ಅಲ್ಲಿದ್ದವರು ಅನಂತರ ತಿಳಿಸಿದರು. ಇದೇನೆಂದು ಆಶ್ಚರ್ಯಗೊಂಡರು. ಶೋಕದ ಒಂದು ವಾತಾವರಣದಲ್ಲಿ ಸಂತೋಷವಾಗಿ ಮಾರ್ಪಟ್ಟಂತಹ ಆ ಕೂಟವು ಬಹಳವಾಗಿ ಆಶ್ಚರ್ಯಕರವಾಗಿಯೂ ಮಾತ್ರವಲ್ಲದೆ ಕರ್ತನನ್ನು ಅನೇಕ ಜನಗಳು ಪವಿತ್ರಾತ್ಮ ತುಂಬಲ್ಪಡುವಂತೆಯೂ ನಡೆಸಲ್ಪಟ್ಟಿತು. ಕರ್ತನ ಪ್ರೀತಿ ದೇವಚಂದ್ರೆ, ಈಗ ಸಮಯವಾದದಿಂದ ಮುಂದುವರಿಯಲ್ಪಟ್ಟಂತಹ ಸಂಚಿಕೆಯನ್ನು ನಾವು ಮುಂದಿನ ವಾರದಲ್ಲಿ ಧ್ಯಾನಿಸೋಣ, ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬರ ಆತ್ಮ ಪ್ರಾಣ ಶರೀರವನ್ನು ಉಜ್ವಲಗೊಳಿಸು. ಪವಿತ್ರ ಆತ್ಮನೇ, ಅವರಲ್ಲಿ ನೀವು ತಾನೇ ಅವರನ್ನು ಒಬ್ಬೊಬ್ಬರನ್ನು ಪ್ರಕಾಶಗೊಳ್ಳುವಾಗೆ, ನಿಮಗೋಸ್ಕರವಾಗಿ, ತಂದೆಗೋಸ್ಕರವಾಗಿ, ಯೇಸುವಿನ ಸಾಕ್ಷಿಯಾಗಿ ನಿಲ್ಲುವಾಗಿ ರೂಪಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವಚಂದ್ರೆ, ಈ ಸಂದೇಶ ನಿಮಗೆ ಉಪಯೋಗವಾಗಿರುವುದಾದರೆ
ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ನಿಮ್ಮ ಯಾವುದೇ ಪ್ರಾರ್ಥನೆ ಮನೆಗಳಿರುವುದಾದರೂ ಕೆಳಗಿನ ಸಂಖ್ಯೆಗೆ ನೀವು ಫೋನ್ ಮಾಡಿರಿ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ದೇವರ ಬರೋಣ ತಡವಾಗುವುದಾದರೆ ಮತ್ತೊಂದು ದಿನದಲ್ಲಿ ಸಂಜೆಗೊಂದು ಸತ್ಯ ಸಂದೇಶದಲ್ಲಿ ನಾವು ಕಾಣಿಸಿಕೊಳ್ಳೋಣ. ಶುಭ ಸಂಜೆ.